ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಈ ಮಜಾ ಅನ್ನೋ ಪದ ಕೇಳಿದ್ರೇನೆ ಸಾಕು ಕುಣಿಬೇಕು ಅಂತ ಅನ್ಸುತ್ತೆ. ಆ ವರ್ಡ್ ಅಲ್ಲೇ ಕಿಕ್ ಇದೆ. ಇನ್ನು ಮಜಾ ಭಾರತದಲ್ಲಿ ಕೇಳ್ಬೇಕಾ? ನಿಮ್ಮೆಲ್ರಿಗೂ ಕಾಮಿಡಿ ಕಿಕ್ ಕೊಡೋದಕ್ಕೆ ನಾ ಬಂದಾಯ್ತು. ನಮ್ಮ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಸ್ಮೈಲ್ ಕಿಂಗ್ ಗುರೂಜಿ. Thank you. All the best, guys. And let's welcome ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರೋಚಿ. Thank you so much Anu. All the best. ಇನ್ನು ಮಜಾ ಕೊಡೋದಕ್ಕೆ ರೆಡಿ ಆಗಿರುವಂತ ನಮ್ಮ ಕಲಾವಿದರು ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಇನ್ಯಾಕೆ ತಡ, ಮೊದಲನೇ ಸ್ಕಿಟ್ ನಾ ನೋಡ್ಕೊಂಡ್ ಬಂದ್ಬಿಡೋಣ. ಈ ಟೈಮು ಎಲ್ಲಾನು ಮರ್ಸತ್ತೆ ಅಂತ ಅಂತಾರೆ, ಆದ್ರೆ ಇಲ್ಲಿ ಟೈಮನ್ನು ಮರೆಯೋ ರೇಂಜ್ಗೆ ಮರವಿದೆ. ಕಟ್ಕೊಂಡ್ರೋ ಹೆಂಡತಿ, ಇರೋ ಮನೆ, ಅಷ್ಟೇ ಯಾಕೆ ಮರವು ಅನ್ನೋದು ಕೂಡ ಮರ್ತು ಹೋಗ್ಬಿಡಿದೆ. ಆಕ್ಚುಲಿ ನಾನ್ ಏನೇನೋ ಮರ್ತು ಮಾತಾಡ್ತಾ ಇದ್ದೀನಿ. ಈ ಸ್ಕಿಟ್ ನೋಡ್ಬೇಕಲ್ಲ, ಮರಿದಂಗ್ ನೋಡ್ಕೊಂಬನ್ನಿ, ಓಕೆನಾ? ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾವಗಡ ಅಂತ. ಓ ಪಾವಗಡ. ನಿನ್ನೆ ತಾನೇ ಈ ಮನೆಗೆ ಬಾಡಿಗೆಗೆ ಬಂದಿದ್ದೀನಿ. ನನಗೆ ಮದುವೆ ಆಗಿದೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ನೀವೇ ಒಂಚೂರು ನೆನಪಿಸ್ತಾ ಇರ್ರಿ. ನಮಸ್ಕಾರ, ನನ್ನ ಹೆಸರು ಮಂದಾಕಿನಿ ಅಂತ. ನನಗೆ ಮದುವೆ ಆಗಿದೆ. ನನ್ನ ಗಂಡ ಇದ್ದಾರೆ. ಅವಾಗವಾಗ ಗಂಡ ಇದ್ದಾನೆ ಅಂತ ಒಂಚೂರು ನೆನ್ಪು ಮಾಡಿ. ಅಯ್ಯೋ ಅಪ್ಪ, ಅಯ್ಯೋ. ನಮಸ್ಕಾರ ಅನುಪಮ ಮೇಡಮ್. ನನ್ನ ಹೆಸರು ಒಂದು ನಿಮಿಷ ಸಿಡಿಸೇಡ್ ಶಿವು ಅಂತ. ನನಗೆ ಅಪ್ಪ ಅಮ್ಮ ಇದಾರೆ ಅಂತ ಅವಾಗ ನೆನ್ಪು ಮಾಡಿ. ಸತ್ತು ನಿಮ್ಮ ಹೊಟ್ಟೆಲೇ ಹುಡ್ತೀನಿ. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ ಈ ಮೈಸೂರ ಪರೆದು ಬಿಡುವೆ. ಇವ್ರೆ ನನ್ ಗಂಡ ಪರಂದಾಮ ಅಂತ. ನಾನ್ ಪ್ರೀತಿಯಿಂದ ಪರಪರ ಅಂತ ಕರಿತೀನಿ. ಇವಳು ನನ್ನ ಹೆಂಡತಿ ಮಲ್ಲಿಕಾ ಅಂತ. ನಾನ್ ಪ್ರೀತಿಯಿಂದ ಮಲ್ಕ ಅಂತ. ಇವಳೇನ್ ಮೇಡಮ್, ಮಲ್ಕ ಅಂದ್ರು ಚಿ ಹೋಗಿಯಪ್ಪ ಅಂತಾಳೆ, ಮಲ್ಲಿಕಾ ಅಂದ್ರು ಹೋಗಿಯಪ್ಪ ಅಂತಾಳೆ. ಅಯ್ಯೋ ನಿನ್ನೆ ರಾತ್ರಿ ನಮ್ಮನೆಗೆ ರಾತ್ರಿ ಬಾಡಿಗೆಗೆ ಬಂದ್ಬಿಟ್ಟವ್ರೆ. ಏನ್ ಮನೆ ಇಷ್ಟ ಆಯ್ತು ಇಷ್ಟ ಆಗ್ಲೋ ಒಂದು ಗೊತ್ತಾಗಿಲ್ಲ. ಕೇಳ್ಕ ಬಂದ್ಬಿಡ್ತೀನಿ. ಅಣ್ಣ ಓಪ, ಇದು ಪಾವಗಡ. ನಮಸ್ಕಾರ. ಬಾರಿ ಸೀರಿಯಸ್ ಆಗಿದ್ದೀರಾ? ಮನೇಲೆಲ್ಲ ಚೆನ್ನಾಗವ್ರ? ಊಟ ಗೀಟ ಎಲ್ಲ ಚೆನ್ನಾಗ್ ಮಾಡ? ಆಯ್ತು. ರಾತ್ರಿ ನಿದ್ದೆ ಚೆನ್ನಾಗ್ ಬಂತು? ಅಂದಂಗೆ ಮನೆ ಹೇಗಿದೆ? ಬೆವರು ಸೊಸೆ ಕಷ್ಟಪಟ್ಟು ನಾನೇ ಕಟ್ಸಿದ್ದು. ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನನ್ನ ಒಡವೆಗಳನ್ನೆಲ್ಲ ಆಡ ಇಟ್ಟು ಕಟ್ಸಿರೋ ಮನೆ ಇದು. ಅಡವೆಗಳೇ ಇಟ್ಟು ಮನೆ ಕಟ್ಸಿದ್ದು. ಯಾವ ಮನೆಗೆ ಹೇಳ್ತಾ ಇದೆಯಾ ಮನೆ ಕಟ್ಸಿದ್ದು ಅಂತ? ನನ್ನ ಮಕ್ಕಳ ಓನರ್ ತರ ಇರಿ ಅಂದೆ. ಓನರ್ ಅನ್ಕೋಬೇಡಿ ಆಯ್ತಾ? ಅಲ್ಲ ಇವ್ರಿಗೆ ಏನಾಗಿದೆ ಈ ತರ ಎಲ್ಲ ಮಾತಾಡ್ತಾರಲ್ಲ? ಮರವಿನ ಪ್ರಾಬ್ಲಮು. ಮರ್ವಿನ್ ಪ್ರಾಬ್ಲಮು. ಚೆನ್ನಾಗಿದೆ ಕಣೋ ಅಪ್ಪ. ಇದೆಲ್ಲ ಸರಿಯಾಗಿರಲ್ಲ. ನಾನು ಓನರ್. ಓಕೆ ರೀ, ನಮ್ ಸಂಸಾರದ ಬಗ್ಗೆ ಅವ್ರಿಗೆ ಹೆಂಗ್ರಿ ಗೊತ್ತು? ಅವ್ರು ಮೋಸ್ಟ್ಲಿ ಏರಿಯಾ ಸೆಕ್ಯೂರಿಟಿ ಇರಬೇಕು. ಪಾಪ ಏನಪ್ಪ, ಬಾತ್ರೂಮ್ ನ ಈಶಾನ್ಯ ದಿಕ್ಕಿಗೆ ಕಟ್ಸು ಅಂದ್ರೆ ವಾಯು ದಿಕ್ಕಿ ಕಟ್ಸಿದ್ಯಾ? ನನ್ಗೆ ಅಲ್ಲಿ ಕುಂತ್ರು ಬರೋದೇ ಇಲ್ಲ. ಮತ್ತಿಲ್ಲ ಮನೆ ಹೊಡೆದಾಕು. ನನ್ನ ಮಗನೇ ಹೊಡಿತಾವ್ನೆ. ಏನೋ ಹೊಡ್ಸೋದು? ಒಂದೆರಡು JCB ತಂದ್ಬಿಡ್ತೀನಿ. ನಮ್ಮ ಮನೇನು ತಿರ್ಗಿಸ್ಬಿಡು. ಅಪ್ಪ ಮಕ್ಕಳೆಲ್ಲ ಇವ್ರದೇ ಮನೆ ಅನ್ಕೋಬಿಟ್ಟವ್ರೆ. ಅವನೇ ಓನರು, ನಾವಿಲ್ಲಿ ಬಾಡಿಗೆಗಿದ್ದೀವಿ. ಹಲೋ
ಕರೆಕ್ಟ್ ಆಗಿ ಎಲ್ಲ ನೆನ್ಪಿಟ್ಕೋಬೇಕು. ನೀವೇನು ಮರ್ತರು ಪರವಾಗಿಲ್ಲ, ನಾನು ಓನರು, ಬಾಡಿಗೆ ಕಟ್ಟಬೇಕು, ಇದನ್ ಮಾತ್ರ ನೆನ್ಪಿಟ್ಕೋಬೇಕು. ಹೆಂಗಿದಾರ ನೋಡ್ರ 3 ಜನ ಕಳ್ಳ ಇದ್ದಂಗೆ. ಇನ್ನೊಂದು ಕ್ಲೋಸಪ್ ಅಲ್ಲಿ ನೋಡ್ಬಿಟ್ರೆ ಸತ್ತೇ ಹೋಗ್ಬಿಡ್ತೀವಿ ಅತ್ಲಾಗೆ. ಅಂಕಲ್ ಸಾರಿ. ಈಗ ನೀನ್ ಸಾರಿ ಬೆಂಕಿ ಹಾಕಿತ್ತಲ್ಲ. ಏನ್ರದು ವಟ ವಟ ಅಂತ? ವಟ ಅಲ್ಲ, ನಿನ್ನೆ ರಾತ್ರಿ ಬಾಡಿಗೆ ಬಂದ್ರಲ್ಲ, ಇವ್ರು ನೋಡ್ರಿ ಇವರೇ ಓನರ್ ಅನ್ಕೋಬಿಟ್ಟವ್ರೆ. ಎಷ್ಟು ಧೈರ್ಯ ಅವ್ರಿಗೆ, ಅವರೇ ಓನರ್ ಅನ್ನಕ್ಕೆ. ಬರ್ಕಡೆ ನಿಮ್ಗೆ ಅವ್ರಿಗೆ ಮನೆ ಬಾಡಿಗೆ ಕೊಡ್ಬೇಡಿ ಅಂತ ಬಿಡಲ್ಲ ಕಣ್ರಿ. ಒಂದ್ ನಿಮಿಷ ಕಣೆ. ಅಪ್ಪಪ್ಪ, ಅಲ್ಲೇ ಇವಳು ಒಳಗೋದ್ರೆ ಹುಟ್ಲಿಲ್ಲ ಅಂತ ಇವಳು ಅನ್ಸ್ತಾಳೋ, ಅವನೇ ಕೌಂಚಕೊಂಡು ಅವನೇ ಅನ್ಸ್ತಾಳೋ ಒಂದು ಗೊತ್ತಾಗಲ್ಲ. ಅಪ್ಪ ತಡ್ಕ, ಅವಳಿಗೆ ಮಾರ್ವಿನ್ ಕಾಯಿಲೆ, ಅವನಿಗೆ ಎಲ್ಲ ಹೇಳಿದೀನಿ. 1ನೇ ತಾರೀಕಾದ್ರೂ ಕೂಡ ಬಾಡಿಗೆ ತಂದು ಕೊಡ್ಬೇಕು ಅಂತ. ಕೊಟ್ಟಿಲ್ಲ ಅಂದ್ರೆ ಗೊತ್ತಲ್ಲ ಅಪ್ಪ ನೋಡಕ್ ಒಳ್ಳೆ ಸಣ್ಣ ಕೋಳಿ ಮುಂಚೆ ಇದ್ದಂಗ ಅವಳು ಏನ್ ಹಾರಾಡ್ತಾವಳೆ. ನಿಧಾನ ಹೋಗಿ ಒಳಗೋಗು. ಅಬ್ಬಬ್ಬಬ್ಬ. ಇದಕ್ಕೆ ಏನಾಯ್ತು? ಅಲ್ಲ ಮಗ, ನಾವ್ ಎಷ್ಟು ವರ್ಷದಿಂದ ಮಜಾ ಬರ್ತಾ ಮಾಡ್ತಾ ಇದೀವಿ? 2 ವರ್ಷ. 2 ವರ್ಷದಿಂದ ಮಜಾ ಬರ್ತಾ ಮಾಡ್ತಾ ಇರ್ತಾನೆ. ಎಲ್ರು ಇಲ್ಲೇ ಇರ್ತಾನೆ. ಇಲ್ಲೇ ಇದೀವಪ್ಪ, ಎಲ್ರು ಇಲ್ಲೇ ಇರ್ತಾನೆ. ಎಲ್ಲ ಇದೀವಿ. ಆದ್ರೆ ಸೀತಾರಾಮ ಸುಸ್ಸು ಮಾತ್ರ ಸೀತಾರಾಮ ಸುತ್ತು ಏನ್ ಮಾಡಿದ್ರು ನೋಡಲ್ ಜಡ್ಜ ಕುಂತವ್ರೆ. ಅದು ಸೀತಾರಾಮ ಸುತ್ತು ಅಲ್ಲ ಕಣೋ, ನಮ್ ಜಡ್ಜಸ್ಸೇ. ಇದು ಯಾರಪ್ಪಿ? ಸೀತಾರಾಮು. ಸೀತಾರಾಮ್ ಕಲ್ಲರ್ಗೂ ಗುರು ಸರ್ ಕಲ್ಲರ್ಗೂ ಚೂರು ಕ್ಲಾಸ್ ಆಗಿಲ್ವೇನೋ ನಿನ್ ಕಣ್ಣಲ್ಲಿ? ಇವ್ರು ಮಲ್ಪೆ ಬೀಚು, ಅವನು ಬೂದಿಕೋಟೆ. ಇವ್ರು RR ನಗರ, ಅವಳು ಯಾವ ನಗರನೋ ಗೊತ್ತಿಲ್ಲ ನಿನಗಲೇ. ಅವರೇ ಕಣೋ ನಮ್ ಗುರುಗಳು, ಕರೆಕ್ಟಾಗಿ ನೋಡ್ಕೋ. ಓದಿ ಬಿಡು, ಅವ್ರೆ ನಂಬ್ತೀನಿ. ಅವ್ರಿರ್ಲಿ, ನಮ್ಮ ಅನುಪಮ ಮೇಡಮ್ ಅವ್ರು ಎಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ರು. ಚೆನ್ನಾಗೆ ಮಾಡ್ತಾ ಇದ್ರು, ಸೂಪರ್ ಆಗಿ ಮಾಡ್ತಾ ಇದ್ರು. ಈಗೇನಾಯ್ತಾ? ಅವ್ರು ಬಿಟ್ಟು ರಾಘವೇಂದ್ರನ್ ಕೂರ್ಸಿದ್ದಾರೆ ನೋಡು. ಅದು ರಾಘವೇಂದ್ರ ಅಲ್ಲ ಕಣೋ, ಅನುಪಮ. ನಿನ್ನ ಮರುವಿಗೆ ನನ್ನ ಮೆಟ್ಟು ತುರುಕ್ರೆ ಹೋಗಿ ಅವ್ರ ಹತ್ರ ಸಾರಿ ಕೇಳು. ಸಾರಿ ಮೇಡಮ್. ನನ್ನ ಹತ್ರ ಅಲ್ಲ, ಅನುಪಮ ಮೇಡಮ್ ಈ ಸಾರಿ ಸಾರಿ ಹತ್ರ ಹೋಗಿ ಕೇಳು. ನನಗೆ ಗೊತ್ತಾಗಿಲ್ಲ ಅನುಪಮ ಮೇಡಮ್, ಸಾರಿ. ಅನುಪಮ ಮೇಡಮ್ ಅವರು. ಸಾರಿ ಮೇಡಮ್, ಸಾರಿ ಮೇಡಮ್. ಚಮಚಿ ಮೇಡಮ್. ನಿಂಗ ಹುಡುಗ ಯಾರು ಹುಡುಗಿ ಯಾರು ಅಂತಾನೂ ಗೊತ್ತಾಗಲ್ವಾ? ಇಬ್ರು ಒಂದೇ ತರ ಕಾಣ್ತಾರೆ. ಸಾರಿ ಮೇಡಮ್. ಸಮಸ್ಯೆನೆ ಬೇಡ ಕಣ, ನಿನ್ನ ಹೆಂಡತಿ ಮಕ್ಕಳು ಜೊತೆಗಿರುವ. ಹೆಂಡತಿ ಮಕ್ಕಳು? ನನಗಿನ್ನ ಮದುವೆ ಆಗಿಲ್ಲ. I am 25 years still bachelor. ತೆಗೆದು ಹೊಡೆದ ಅಂದ್ರೆ ಸತ್ತೋಗ್ಬಿಡ್ಬೇಕು ಮಗನೇ. ಅಲ್ಲಿ ನಿನ್ನ ಹೆಂಡತಿ ಅವಳು ಇಲ್ಲಿ ಒಳಗಡೆ, ನಿನ್ನ ಹೆಂಡತಿ ಮಕ್ಕಳು ಅವ್ರೆ. ನನ್ನ ಹೆಂಡತಿ ಒಳಗವಳ, ಮಗನು ಅಲ್ಲೇ ಅವ್ರೆ. ಅವನೇ ಪಕ್ಕ. ನನ್ನ ಹೆಂಡತಿ, ನನ್ನ ಮಗ, ನನ್ನ ಮನೆ ಹತ್ರ ನಿನಗೇನೋ ಕೆಲ್ಸಲೇ? ಇವಳೆ ಕೇರ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೇನೆ. ಹಿಂಗೆ ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗ್ತೀನಿ ಅನ್ಬಿಟ್ಟು ದಾವಸ್ಪೇಟೆಗೆ ಹೋಗಿ ಗುಂಡೋಡ್ಸ್ಕೊಂಡ್ ಬಂದಿದ್ರಿ. ಮರವಾಗಿಷ್ಟು. ಸರಿ ಬಿಡು, ಯಾವಾಗೋ ವರ್ಷಕ್ಕೊಂದ್ಸರಿ ಮರಿತೀನಿ, ಯಾವಾಗ್ಲೂ ಮರಿತೀನ. ಈ ಸರಿ ಕರೆಕ್ಟ್ ಕೇರ್ ಪೇಟೆಗೆ ಹೋಗ್ಬಿಟ್ಟು ಸೀರೆ ತಗೋಬರ್ತೀನಿ. ಅಯ್ಯೋ ರಾಮ, ನಿಮ್ ಮರವಾಗಿಷ್ಟು ಬೆಂಕಿ ಹಾಕ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಚಪ್ಪಲಿ ತಗೊಂಬನ್ನಿ. ಮಾನ್ಸ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಚಪ್ಪಲಿ ಅಲ್ಲ, ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ. ನಿನ್ನ ಮದುವೆ ಆಗೋ ಬದಲು ಮೇಡಮ್ ನಾದ್ರು ಸಲಹೆ ಕೇಳ್ಕೊಂಡು ಯಾರಾದ್ರೂ ಮದುವೆ ಆಗ್ತಾ ಇದ್ನಲ್ಲಪ್ಪ. ಎಲ್ಲ ನೆನಪಿಸ್ತಾರೆ ಟೈಮ್ಗೆ. ಈ ಸರಿ ಕರೆಕ್ಟ್ ನಾನು ಮಂಗಳೂರಿಗೆ ಹೋಗ್ತೀನಿ. ಅಯ್ಯೋ ರೀ, ಮಂಗಳೂರ್ಗಲ್ಲ ರೀ, ಮಡಿಕೇರಿಗೆ ಹೋಗಿ. ಮಾರ್ಕೆಟ್ಟು ಎಷ್ಟು ಚೆನ್ನಾಗಿ ನೆನಪಿಸ್ತಾರೆ. ನಿಮ್ಮನ್ನೇ ಮದುವೆ ಆಗ್ಬೇಕಾಯ್ತು ನಾನು. ಅಯ್ಯೋ, ಈ ಸರಿ ಕರೆಕ್ಟ್ ನೆಲಮಂಗ್ಲಾಗ ಹೋಗ್ಬಿಡ್ತೀನಿ. ಅಯ್ಯೋ, ನಿಮ್ ಮರವಾಗಿಷ್ಟು ಎಲ್ಲ ನನ್ ಕರ್ಮ. ಇಂಥ ಒಂದ್ ಗಂಡನ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಪುಟ್ಟ, ಯಾಕಪ್ಪ ಹೇಳ್ತಾ ಇದ್ಯಾ? ಆಂಟಿ, ನಮ್ಮ
ನಮ್ಮಮ್ಮ ಕಳೆದೋಗ್ಬಿಟ್ಟಿದ್ದಾಳೆ. ನಮ್ಮಮ್ಮನ ಏನಾದ್ರು ನೋಡಿದಿರ ನೀವು? ಅಯ್ಯೋ ಯಾರ್ ಹೆತ್ ಮಗನೋ ಏನೋ. ಇಲ್ಲ ಕಣಪ್ಪ ನೋಡಿಲ್ಲ. ಅವ್ರು ನೋಡಕ್ಕೆ ಹೆಂಗಿರ್ತಾರೆ? ನಮ್ಮಮ್ಮ ನೋಡಕ್ಕೆ ನಮ್ಮಮ್ಮನ ತರನೇ ಇರ್ತಾರೆ. ಹಂಗಾದ್ರೆ ಹುಡ್ಕದ್ ಸುಲಭ ಬಿಡು. ಹುಡ್ಕೊಡ್ತೀನಿ ಬಿಡಪ್ಪ. ನಮ್ಮಮ್ಮನ್ ಹೆಂಗಾದ್ರೂ ಮಾಡಿ ಹುಡುಕೊಡಿ ಆಂಟಿ. ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಎಂಥ ಮಗು ಮೇಡಮ್, ನೋಡಿದ್ರೆ ಕಳ್ ಕಿತ್ತು ಬರುತ್ತೆ. ನನಗೂ ಮದ್ವೆ ಆಗಿ ಗಂಡ ಮಗು ಮನೆ ಅಂತ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮಪ್ಪ ನನಗ್ ಮದ್ವೆನೇ ಮಾಡಿಲ್ಲ. ಈ ಮನೆ ಅಡ್ರೆಸ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಈ ಮನೆ ಅಡ್ರೆಸ್ ಎಲ್ಲಿ ಹಿಂಗಂದ್ರೆ ಎಲ್ಲಿ ಗೋವಿಂದ? ಮನೆ ಅಡ್ರೆಸ್ಸೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಕಷ್ಟಪಟ್ಟು ಹುಡ್ಕೊಂಡು ಬರ್ತಾನೆ ಇದ್ದೀನಿ. ಸಖತ್ತಾಗಿದ್ದೀರ. ನೀವು ಅಷ್ಟೇ. ನಿಮ್ ನೋಡಿದ ತಕ್ಷಣ ನಾನು ಲವಲ್ ಬಿತ್ತೋಗ್ಬಿಟ್ಟೆ. ನಾನು ಅಷ್ಟೇ. ನಿಮ್ಮ ಹೆಸರೇನು? ಮಂದಾಕಿನಿ. ಚೆನ್ನಾಗಿದೆ. ನಿಮ್ ಹೆಸರು? ಮನ್ಮತ. ಅಲ್ಲ, ನಿಮ್ಮ ಅಭ್ಯಂತರ ಇಲ್ಲಾಂದ್ರೆ ನಾನು ನಿಮ್ನ ಮದುವೆ ಆಗ್ಬೋದಾ? ಅಯ್ಯೋ ನಮ್ಮಪ್ಪ ಇದಕ್ಕೆಲ್ಲ ಒಪ್ಪಲ್ಲ. ಅಯ್ಯಯ್ಯೋ, ಇವ್ರ ಗಂಡ ಹೆಂಡತಿ ಅಂತ ಮರ್ತ್ಕೊಬಿಟ್ಟು ಇವ್ರಿಗೆ ಪ್ರಪೋಸ್ ಮಾಡ್ಕೊತವ್ರಲ್ಲಪ್ಪ. ಅಯ್ಯೋ ಅಪ್ಪ ಬಂದ್ಬಿಟ್ಟು. ಮಾವ ಮಾವ, ದಯವಿಟ್ಟು ನಿನ್ನ ಮಗಳು ನನಗೆ ಕೊಟ್ಟು ಮದುವೆ ಮಾಡು ಮಾವ. ಇಲ್ಲಾಂದ್ರೆ ಜೀವನ ಪರ್ಯಂತ ಬ್ರಹ್ಮಚರ್ಯಾಗಿ ಇರ್ಬೇಕಾಗುತ್ತೆ. ನೋ, ಯಾವ್ದೇ ಕಾರಣಕ್ಕೂ ನೀನ್ ಬ್ರಹ್ಮಚಾರಿಯಾಗಿರ್ಬಾರ್ದು. ಅಪ್ಪ ನನ್ನ ಅವನ್ಗೆ ಕೊಟ್ಟು ಮದ್ವೆ ಮಾಡಪ್ಪ. ಇವ್ರಿಬ್ರು ಮದ್ವೆ ನಾನ್ ಮಾಡಿಸ್ಬೇಕಂತೆ ಕಡೆ. ಅವ್ರಿಬ್ರು ಗಂಡ ಹೆಂಡತಿ ಅಲ್ವಾ? ಇವ್ರಿಬ್ರು ಗಂಡ ಹೆಂಡತಿ ಅಂತ ನಂಗೂ ನಿಂಗೂ ಗೊತ್ತು. ಇವರೇ ಮರ್ತ್ಕೊಬಿಟ್ಟವ್ರಲ್ಲೇ. ಇವಳಿಗೆ ಗೊತ್ತು ಹೇಳು. ಈ ಕಡೆ ಬನ್ರಿ. ನೋಡಮ್ಮ, ನಿನಗೆ ಅಮ್ಮ ಬಂದ್ಬಿಟ್ರು. ಅಮ್ಮನ ಅತ್ತೆ ದಯವಿಟ್ಟು ನಿನ್ನ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡತ್ತೆ. ಏನ್ರಿ ಇದು? ನೋಡಮ್ಮ, ನಿನಗ್ ಮದ್ವೆ ಆಗಿದೆ. ನನಗ್ ಮದ್ವೆ ಆಗೋಗಿದ್ಯಾ? ಐ ಆಮ್ ಸಾರಿ, ನನಗ್ ಮದ್ವೆ ಆಗೋಗಿದೆ. ಚಿನ್ನದ ಚೂರಿ ನಿನಗೂ ಮದ್ವೆ ಆಗಿದೆ ಕಣ. ನಿನ್ನ ಹೆಂಡತಿನೇ ಅವಳು, ನಿನ್ನ ಗಂಡನೇ ಇವಳು ಕಣ್ಣ. ಹೌದಾ? ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ. ಹೆಂಗವ್ನು ನೋಡಿ ಹುಟ್ಬೇಕಾದ್ರೆ ಮೀಸೆ ಹಂಚ್ಕೊಬಿಟ್ಟು ನಾಯಿ ನನ್ನ ಮಗ. ಅಮ್ಮಪ್ಪ ಅಪ್ಪ ಅಪ್ಪ ಅಮ್ಮನ ಕಣ್ಣು ಮುಂದೆ ಇಟ್ಕೊಂಡು ಅಮ್ಮ ಅಮ್ಮ ಅಂತ ತಿರುಗ್ತಾವ್ರಲ್ಲ. ಅಂಕಲ್, ನಮ್ಮಮ್ಮನ ಏನಾದ್ರು ನೋಡಿದ್ರ? ನಿಮ್ಮ ಅಮ್ಮನ ಅಪ್ಪ ಇಟ್ಕೊಂಡಿದ್ದಾನ ನೋಡ ಅಲ್ಲಿ. ಇವ್ರೇನ ನಮ್ಮ ಅಪ್ಪ ಅಮ್ಮ? ಮಮ್ಮಿ ಮಮ್ಮಿ, ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನ? ಏನಪ್ಪ ನೀನೇ ನನ್ನ ಮಗ. ಇವ್ ನನ್ನ ಮಗನೇ ರೀ. ನಿನ್ಗೊಟ್ಟಿರ್ಬೋದು, ನನಗಂತೂ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಎಷ್ಟು ವರ್ಷ ಆಯ್ತು ಮಗನ ನೀನ್ ಬಂದು? ಇಲ್ಲ ಇಲ್ಲ, ಈಗ್ಲೇ ಬಂದಿದ್ದೆ. ಥ್ಯಾಂಕ್ಸ್ ಸರ್, ನಾನು ಸಂಸಾರ ಹುಡುಕೊಟ್ಟಿದ್ದಕ್ಕೆ. ಇಲ್ಲ ಮರ್ಕೊಂಡ್ಬಿಡ್ತಾ ಇದ್ದೆ. ಸಾರಿ ಅಂಕಲ್, ಮರ್ತ್ಬಿಟ್ಟಿದ್ದೆ. ಅಪ್ಪ ಏನಪ್ಪ? ಸ್ವಲ್ಪ ಆಟ ಆಡಿ ಬರ್ತೀನಿ. ಸರಿ. ಬಾಯ್. ಶಬಾಷ್ ಕಣ, ಶಬಾಷ್. ಅವ್ರು ಮರ್ತೋಗದಂತೆ ಇವ್ನ್ ಸರಿ ಮಾಡೋದಂತೆ, ಅವ್ರು ಮರ್ತೋಗದಂತೆ ಇವ್ನ್ ಸರಿ ಮಾಡದಂತೆ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ನಿನಗೆ ಮನೆ ಮರ್ಯಾದೆ ಇದೆಯೇನೋ? ಲೋಪರ್ ನನ್ನ ಮಗನೇ. ಮನೆ ಹೊಟ್ಟೆಗೆ ಅನ್ನ ತಿಂತ ಏನ್ ತಿಂತೀಯ? ಯಾಕೆ ಇವ ಡೇಟ್ ಫಸ್ಟ್. ಅದಕ್ಕೆ ಏನ್ ಮಾಡ್ಬೇಕು ಇವತ್ತು? ಬಾಡಿಗೆ ಕಟ್ಟಲಿ. ಬಾಡ್ಗೆನಾ? ಬಡ್ಕಂಡರಿ ಬಡ್ಕಂಡೆ. ತಿಂಗ್ಳಿಗೆ ಸರಿಯಾಗಿ ಬಾಡಿಗೆ ಕಟ್ಟೋರ್ನ ಮನೆಗ್ ತಂದ್ ಬಿಡಿ ಅಂತ. ಈಗ ನೋಡಿ, ಬಾಡಿಗೆನೂ ಇಲ್ಲ, ಬಂಕನೂ ಇಲ್ಲ. ಮೊದ್ಲು ಇವ್ರನ್ನ ಕಳ್ಸಿ ಮನೆಯಿಂದ ಆಚೆ. ಆ ಒಂಡ್ರಗೊಪ್ಪೆ ಮಕ್ಕಳು ಬಂದಾಗ್ಲೇ ಅನ್ಕಂಡೆ ಬಾಡಿಗೆ ಕೊಡೋದ್ ಬೇಡ ಅಂತ. ಮಾವ್, ಸಿಂಗಾರ ಮಾಡ್ಕೊಳಕ್ ಗೊತ್ತಾಯ್ತದೆ, ತಿಂಗಳ ಕರೆಕ್ಟ್ ಆಗಿ ಬಾಡಿಗೆ ಕಟ್ಟಕ್ ಗೊತ್ತಾಗಲ್ವಾ? ಕಟ್ಟ ಬೇಡ. ಬಾಡಿಗೆ ಕಟ್ಟ. ಅಯ್ಯೋ ಬೇಡ. ಮನೆ ಓನರ್ ಹತ್ರ
ಲೇ ಗಂಡನ್ನ ನಾಯಿ ಹೊಡ್ದಂಗ್ ಹೊಡಿತಾವಳಂದ್ರೆ ಅವರೇ ಓನರು ನಾವೇ ಬಡಗಿರೋದು ಅನ್ಸುತ್ತೆ. ಸಾರ್ ನಾವೇ ಬಾಡಿಗೆಗಿರೋದಂತ ಗೊತ್ತಾಯ್ತು. ಅದು ಬಾಡಿಗೆ ಕೊಡೋಣ ಅಂತ ಬಂದೆ ಮರ್ತ್ಕೊಬಿಟ್ಟೆ ಸರ್. ಬೇಜಾರ ಬಿಡಿ ಸರ್. ಅಪ್ಪ ನೀನು ಬಾಡಿಗೆನೂ ಬೇಡ, ನಿನ್ ಸವಾಸನೂ ಬೇಡ, ಫಸ್ಟ್ ಮನೆಯಿಂದ ಹೊಂಟೋಗ್ಬೇಡ. ಇದಕ್ಕಿದ್ದಂಗೆ ಮನೆಯಿಂದ ಹೊರಟೋಗಂದ್ರೆ ಎಲ್ಗೆ ಹೋಗ್ತಾರೆ ಸರ್? ಒಂದೇ ವರ್ಷ ಅಗ್ರಿಮೆಂಟ್ ಮಾಡಿದ್ದು ಹೋಯ್ತಾ ಇರೋ. 10 ವರ್ಷ ಅಗ್ರಿಮೆಂಟ್ ಹಾಕಿರೋದು. ಯಾವನಿಗೆ ಹೇಳ್ತಾ ಇದೆಯಾ? 1 ವರ್ಷ ಮಾಡಿರೋದು. 1 ರೂಪಾಯಿ 0 ಹಾಕಿದ್ದೀನಿ. 1 ಸೊನ್ನೆ ಯಾಕೆ ಹಾಕೊಂಡೆ? ಇನ್ನೊಂದು ಸೊನ್ನೆ ಯಾಕೆ 100 ಮಾಡ್ಕೋಬೇಕಿತ್ತು? ನಾನು ಅಷ್ಟೊಂದು ಸ್ಯಾಡಿಸ್ಟ್ ಅಲ್ಲ, ಜಾಗ ಇರ್ಲಿಲ್ಲ. ಅಪ್ಪ ಕರ್ಮ ಕರ್ಮ ಬಂದ್ರಿ ಏನ್ ನೋಡ್ತಾ ನಿಂತಿದ್ರು ನೋಡಿ. ಎಷ್ಟು ಹೊಡೆದಿಯೋ ಒಳಗೆ, ಎಷ್ಟು ಹೊಡಿತೀಯೋ ಏನೋ. ಹೊಡಿಬೇಡಿ ಅಂಕಲ್, ಹೊಡಿಬೇಡಿ. ಅಯ್ಯೋ ಹೊಡಿಬೇಡಿ ಅಂಕಲ್, ಪ್ಲೀಸ್. ಅಯ್ಯೋ ಹೊಡಿಬೇಡಿ, ಹೊಡಿಬೇಡಿ. ನಿಮ್ಮ ಅಪ್ಪ ಹುಟ್ಟಿದೆ ತಾನೆ ಅನ್ಸುತ್ತೆ. ತೋರ್ಸ, ನಿಮ್ಮ ಅಪ್ಪನ ತೋರ್ಸ, ನಿಮ್ಮ ಮನೆ ಎಲ್ಲಿದೆ ತೋರ್ಸ. ನಮ್ಮ ಮನೆ ಅದ ಇದ ಇದ ಅದ. ಅಯ್ಯಯ್ಯೋ ಇದೇ ನಮ್ಮ ಮನೆ. ಈ ಮನೆಗೆ ಮಾತ್ರ ಒಳಗಡೆ ಹೋಗ್ಬೇಡಿ ಪ್ಲೀಸ್. ಈ ಕಡೆ ಇವ್ನು ಹುಟ್ಟಿಸ್ತವನೆ, ಬಾರ ಆಚೆ. ಯಾವನ ಅವನು? ಏನು 2 ವರ್ಷ ನನ್ನ ಜೊತೆ ಇದೆಯಾ? ನಾನು ಯಾರು ಅಂತ ಗೊತ್ತಿಲ್ವಾ? ಯಾರಂತ ಗೊತ್ತಿಲ್ವೇನೋ ನಾನು? ಏನಾಯ್ತಾ ಸರ್? ಏನು ಅಂತ ಹುಟ್ಟಿದೀವಿ ಈ ಮಗನ್ನ. ಏನ್ ಮಾಡಿದಾರ ಗೊತ್ತೇನೋ ಅವನು? ಏನ್ ಮಾಡಿದಾನೆ? ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಟು ಸಿನಿಮಾ ಕರ್ಕೊಂಡು ಹೋಗ್ತಾನೆ ಕಣೋ. ಇನ್ನೊಂದ್ಸಲ ಹಂಗ್ ಮಾಡಲ್ಲ, ನಾನು ಕ್ಷಮಿಸ್ಬಿಡಪ್ಪ ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಹೊಡಿತ್ಯಾ? 1 ನಿಮಿಷ ಹೇಳದ್ ಕೇಳು. ಪರಂದಮ್ಮ, ಪರಂದಮ್ಮ ಅಲ್ಲ ಪರಂದಮ್ಮ ನಾನೇ. ಬಾವುಗಡ ಈ ನನ್ನ ಮಕ್ಕಳ ದಶೆಯಿಂದ ನನಗೂ ಮರು ಸುರಾಗ್ಬಿಟ್ಟದಲ್ಲಪ್ಪ. ನಿನ್ ಮಗ ಏನ್ ಮಾಡಿದನ್ ಗೊತ್ತೇನೋ? ಸುಳ್ಳು ಹೇಳ್ಬೇಡಿ. ಮಕ್ಳಾಗ್ಲಿ ಅಂತ 5 ವರ್ಷದಿಂದ ನಾವ್ ವ್ರತ ಮಾಡ್ತಾ ಇದೀವಿ. ಹಂಗಾರೆ ಇವನ್ ಯಾರು ನಂಗೆ ಗುರ್ತವನ? ಲೇ ಇವನೇ ನಿನ್ ಮಗ ಕಣ. ನೋಡ್ರಿ, ಮಕ್ಳಿಲ್ದೇ ಇರೋ ನಮ್ಗೆ ಆ ದೇವ್ರು ಮಕ್ಳು ಕೊಡ್ಲಿಲ್ಲ. ಮಕ್ಳ ಮೇಲೆ ಪ್ರೀತಿ ಇಲ್ದೇ ಇರೋ ಇವನಿಗೆ ಮಗು ಕೊಟ್ಟಿದ್ದಾನೆ. ಅಯ್ಯೋ 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 ಪಾಪ, ಮಕ್ಕಳಾಗಿಲ್ಲ ಅಂತ ಅವ್ರು ವ್ರತ ಮಾಡ್ತಾ ಇದ್ದಾರೆ. ನೀನ್ ತಪ್ಪಿಸ್ಕೊಳಕ್ಕೆ ಅವ್ನ ಮಗನೇ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಮಗನೇ ಅಲ್ಲ, ಮಗನೇ ಅಲ್ಲ, ಮಗನೇ ಅಲ್ಲ ಅಂತ ಹೇಳ್ತಾ ಇದೀಯೇನೋ? ನೋಡು, ಇನ್ನೊಂದ್ಸಲ ಇವ್ನಿಗೆ ಮಾಡ್ದ ಅನ್ಕೋ, ನಿನಗೆ ಇನ್ಮೇಲೆ ಮಕ್ಕಳೇ ಆಗಿರ್ಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ಅಪ್ಪ ಯಾವಾಗ ನಿಮ್ಮಪ್ಪ? ನಾನು ಹಿಂಗ್ ಹೊಡಿತಿದ್ದೇನಂದ್ರೆ ಇವ್ ನಿಜವಾಗ್ಲೂ ನಮ್ಮ ಅಪ್ಪ ಅಲ್ಲ. ಅಂಕಲ್ ಒಂಚೂರು ಹತ್ರ ಬನ್ನಿ. ಏನು? ಬನ್ನಿ. ಅಪ್ಪ ವಾವ್, ಸಕ್ಕತ್ತಾಗಿದೆ ಕಣೋ, ಸಕ್ಕತ್ತಾಗಿದೆ. ಲೇ, ಬೆಳಗಿಂದ ರಾತ್ರಿ ತನಕ ಅವ್ರ ಮರವನ್ನ ನೀನ್ ವಾಸಿ ಮಾಡೋದು? ವಾ 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 ವಾ. ಬಾರು ಬಾರು, ತಂಗಿ ಮದುವೆ ಇದೆ, ಊರ್ಗ್ ಹೋಗ್ಬರೋಣ ಬಾ. ತಂಗಿ ನಡಿ. ಆಯ್ತು. ಹಲೋ, ತಲೆ ಹೊಡ್ಕೊಳ್ಳೇ ಇಲ್ಲ. ಹಿಂಗ್ ಹೊಡ್ಕೊಂಡ್ರೆ ಮಕ್ಕಳಾಗಲ್ಲ. ದೇವರು ಪೂಜೆ ಪುರಸ್ಕಾರ ಅಂತ ಮಾಡ್ಬೇಕು. ನಡೀರಿ. ಅಲ್ಲ ಕಣೆ, ಈ ನನ್ನ ಮಕ್ಳಿಗೆ ಮೊದ್ಲೇ ಮರ್ವು. ಅಲ್ಲ ನಾವು ತಂಗಿ ಮದುವೆ ಮನೆಗೆ ಹೋಗ್ಬಿಟ್ರೆ ಹೆಂಡತಿ ಒಂದ್ ಕಡೆ, ಗಂಡ ಒಂದ್ ಕಡೆ, ಮಗ ಒಂದ್ ಕಡೆ ಹೋಗ್ಬಿಟ್ರೆ ಒಂದ್ ಮಾಡೋದ್ ಯಾರೇ? ನಿಮ್ಗೆ ನಮ್ ಸಂಸಾರದ ಯೋಚನೆಗಿಂತ ಅವ್ರ ಸಂಸಾರದ ಯೋಚನೆನೇ ಜಾಸ್ತಿ ಆಗೋಯ್ತನ? ಮನೆ ಬಾಗ್ಲಕ್ಕೆ ಬೀಗ ಹತ್ತಿದ್ದಾನೆ. ಈ ನನ್ನ ಮಗ ಎಲ್ಲೋದ್ನ ಕಾಣಿಸ್ತಾನೆ ಇಲ್ವಲ್ಲ? ಏ ಇವಳೆ ಬಾರ ಇಲ್ಲಿ, ನೋಡ್ ಬಾರ ಇಲ್ಲಿ. ಅಯ್ಯೋ ಏನ್ರಿ ತಿಳ್ಕಾಕೊಂಡು ಹೋಗ್ಬಿಟ್ಟಾರಲ್ಲ. ನಾನ್ ಅವತ್ತೇ ಬಡ್ಕೊಂಡೆ, ತಿಂಗಳ ಕರೆಕ್ಟ್ ಆಗಿ ಬಾಡಿಗೆ ಕೊಡೋರ್ಗೆ ಮನೆ ಕೊಡಿ ಅಂತ. ಈಗ ನೋಡಿ, ಬಾಡಿಗೆನೂ ಇಲ್ಲ, ಬಂಕನೂ ಇಲ್ಲ. ಅದಕ್ಕೆ ರೀ ಹೇಳೋದು, 10 ತಿಂಗಳು ಅಡ್ವಾನ್ಸ್ ಮುಂಚೆನೆ ಇಸ್ಕೋಬೇಕು ಅಂತ. ನಾನೇನ್ ಗೊತ್ತಿ, ಬಾಡಿಗೆ ಕರೆಕ್ಟ್ ಆಗಿ ಕೊಡ್ತಾರೆ ಅನ್ಕೊಂಡೆ ಕಣೆ. ಅವ್ನು ನೋಡ್ದಾಗ್ಲೇ ನನ್ಗೆ ಅನುಮಾನ ಆಯ್ತು ಓಡೋಗ್ತಾರೆ ಅಂತ. ಈಗೇನ್ರಿ ಮಾಡೋದು? ಇರು, ಅದಕ್ಕೊಂದು ಐಡಿಯಾ ಇಲ್ವ ನನ್ನ ಹತ್ರ? ಇಲ್ಲಿ ಬಿತ್ ನೋಡಿ. ಈಗ ಈಗ ಬಾಡಿಗೆ ಬಂದೇ ಬರ್ತಾನೆ. ಅಬ್ಬ, ನನ್ ಗಂಡ ಜಾಣ. ನಡಿ ನಡಿ ನಡಿ. ಅಬ್ಬಾ ಸಾಕಾಗೋಯ್ತು. ಮದುವೆ ಮನೇಲಿ ಚೆನ್ನಾಗೈತ್ ಕಣೆ. ಏನ್ ಹೇಳೋ, ಎಲ್ಲಿ ಎಷ್ಟೇ ಊಟ ಮಾಡಿದ್ರು ನಮ್ಮ ಮನೇಲೆ ಮಲಗ್ಬೇಕು, ಅವಾಗ್ಲೇ ಖುಷಿ. ಅದ್ರಲ್ಲೂ ಇವಳು ಜೊತೆಗಿಲ್ಲ ಅಂದ್ರೆ ಇನ್ನೂ ಖುಷಿ. ಸುಮ್ ತಮಾಷೆಗೆ ಹೇಳ್ದೆ ಕಣೆ. ಅಯ್ಯೋ, ನಮ್ಮನೆಗೆ ಟೂ ಲೇಟ್ ಅಂತ ಬೋರ್ಡ್ ಹಾಕ್ಬಿಟ್ಟವ್ ನಾನು. ಇದಕ್ಕೆಲ್ಲ ಈ ನನ್ನ ಮಗನೇ ಕಾರಣ. ಏ ಪಾವುಗಡ, ಪಾವುಗಡ,
ಪಾವುಗಡ ಅಂದ್ರೆ ಇವನೇ ಅನು ಅಂತ ಬತ್ತವನೆ. ಪಾವುಗಡ ಇಲ್ಲ ಎಲ್ಲಿ ಪಾವಗಡ? ನನಗೆ ಮನೆ ಮಾರಿ ಹೋದ ಅಂದ್ರೆ ಈ ಮನೆ ನಾನು ಓನರು. ಎರಡು ಮನೆ ಹೊರಟಾಯ್ತಾ? ಎರಡು ಹೊರಟೋಯ್ತು. ನೆನ್ಪಿದೀನ ನಾನು ಯಾರು ಅಂತ? ನೀವ್ ನೆನ್ಪಿದ್ದೀರಾ ಮೇಡಮ್? ನೆನ್ಪಿದೀನಪ್ಪ ನಾನು ಯಾರು ಅಂತ? ನೆನಪಿದೆ ಅನುಪಮ ಮೇಡಮ್. ಓ ಅವಾಗ್ಲೇ ನೆನ್ಪಿರ್ಲಿಲ್ವಾ ಸ್ಕಿಟ್ ಅಲ್ಲಿ? ಸರಿ ಆಯ್ತು, ಇವಾಗ ಗುರೂಜಿ ಹತ್ರ ಕೇಳ್ಬೋಣ. ಗುರೂಜಿ ಸ್ಕಿಟ್ ಹೇಗಿತ್ತು? ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ವಾಸ್ ಎಕ್ಸಲೆಂಟ್. ನನಗೆ ನಿಜ ಖುಷಿಯಾಗಿದೆ ಈ ಸಲ ನಮ್ಮ ಕಾರ್ತಿಕ್ ಮಲ್ಲಿಕಾ ಪೇರ್ ಸಖತ್ತಾಗಿದೆಯಪ್ಪ. ಶಿವು ನನ್ನ ಯಾವತ್ತು ಫೇವ್ರೇಟ್. ಅವನು ಯಾವ ರೋಲ್ ಕೊಟ್ರು ಚೆನ್ನಾಗಿ ಮಾಡ್ತಾನೆ ಅವ. ನಿಜ ಚೆನ್ನಾಗಿತ್ತು. ಕಾಸ್ಟ್ಯೂಮು ಚೆನ್ನಾಗಿತ್ತು, ನೀನು ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಲ್ಯಾಗ್ ಆಲ್ ಟೈಮ್ ಫೇವ್ರೇಟ್ ಎಲ್ಲರದ್ದು. ಎಲ್ಲದಕ್ಕಿಂತ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ ಸ್ಕಿಟ್ ಹೇಗಿತ್ತು? ಒನ್ಸ್ ಮೋರ್ ಅಂತ ಹೇಳೋಕೆ ಆಪರ್ಚುನಿಟಿ ಏನಾದ್ರು ಇದ್ದಿದ್ರೆ ಒನ್ಸ್ ಮೋರ್ ಅಂತ ಅನ್ಬಿಡ್ತಿದ್ದೆ ನಾನು. ಇನ್ನೊಮ್ಮೆ ನೋಡಕ್ ತುಂಬಾನೇ ಇಷ್ಟ ನನಗೆ. ಕಾರ್ತಿಕ್ ಮತ್ತೆ ಮಲ್ಲಿಕಾ ಕಾಂಬಿನೇಷನ್ ವಾಸ್ ಅಮೇಝಿಂಗ್. ಲೈಕ್ ನಿಮ್ಮಿಬ್ರು ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ಲೈಕ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಯು ಬೋತ್ ಮೇಕ್ ಅ ವೆರಿ ಗುಡ್ ಪೇರ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. I really loved it. Thank you. Thank you so much ರಚಿ, and thank you so much guys. ತುಂಬಾ ಚೆನ್ನಾಗಿ ನಗಿಸಿದ್ರಿ. ಹೀಗೆ ನಗಿಸ್ತಾನೆ ಇರಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಅದು ವ್ಯಾಲೆಂಟೈನ್ಸ್ ಡೇ. ಅಪ್ಪ ಐ ಲವ್ ಯು ಅಂತ ಅಂದ್ರೆ ಅದು ಫಾದರ್ಸ್ ಡೇ. ಅಮ್ಮ ಐ ಲವ್ ಯು ಅಂದ್ರೆ ಮದರ್ಸ್ ಡೇ. ಆದ್ರೆ ನೈಟ್ ಅಲ್ಲಿ ಕುಡಿಯೋ ಕುಡುಕರು ನಮ್ಗೂ ಒಂದು ಡೇ ಬೇಕು ಅಂತ ಸಭೆ ಮಾಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವಂತೂ ಕುಡಿಯಲ್ಲ. ಅವ್ರೇನ್ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ನಿಲ್ಸಮ್ಮ, ಎಲ್ಲಿಗೆ ಬಂದು ಏನ್ ಮಾಡ್ತಿದ್ಯಾ? ಇವತ್ತು ಕುಡುಕರು ದಿನಾಚರಣೆ. ಕುಡುಕರ ಬಗ್ಗೆ ಆಡಾಡೋದು, ಡ್ಯಾನ್ಸ್ ಇದ್ರೆ ಏನಾದ್ರು ಮಾಡು. ಅದನ್ನ ಬಿಟ್ಟು ಓಕೆ ಆಲ್ ರೈಟ್. ಹಾಯ್ ನಮಸ್ಕಾರ. ಈ ಲವರ್ಸ್ ಡೇ, ಫ್ರೆಂಡ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ, ಆ ಡೇ, ಈ ಡೇ, ಊ ಡೇ, ಐ ಡೇ, ಔ ಡೇ, ಅಮ್ ಡೇ, ಎಲ್ಲದಕ್ಕೂ ಡೇ ಇದೆ. ಆದ್ರೆ ಕುಡುಕ್ರಿಗೆ ಡೇ ಇದೆಯಾ? ಇಲ್ಲ. ಅದಕ್ಕೆ ಕುಡುಕ್ರೆಲ್ಲ ಸೇರ್ಕೊಂಡು ಕುಡುಕ್ರ ದಿನಾಚರಣೆ ಮಾಡ್ತಾ ಇದ್ದಾರೆ. ಅದನ್ನ ವೈನ್ ಟಿವಿಯಲ್ಲಿ ಡೈರೆಕ್ಟ್ ಆಗಿ ಶೋ ಮಾಡಕ್ಕೆ ನಾನು ಅಶ್ವಿನಿ ತೀರ್ಥಹಳ್ಳಿ ಬಂದಿದ್ದೀನಿ. ಕರೆಕ್ಟ್ ಆಗಿ 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂದ್ರು. ಈಗ 7:59 ಆಯ್ತು. ಹಲೋ ಮೈಕ್ ಟೆಸ್ಟ್ 1 2 3. ಕುಡುಕ್ರು ಅಂದ್ರೆ ಟೈಮ್ ಸೆನ್ಸ್ ಅಂದ್ರೆ ಕುಡುಕ್ರು. ಇವ್ರನ್ನ ಮೀರ್ಸಕ್ಕಾಗಲ್ಲ ಬಿಡಿ. ಆತ್ಮೀಯ ಕುಡುಕರೇ, ಸಪ್ಲೈಯರ್ಗಳೇ, ಬಾರ್ ಓನರ್ಗಳೇ, ಬಾಟಲ್ ಮ್ಯಾನುಫ್ಯಾಕ್ಚರ್ಗಳೇ, ಇವತ್ತು ಅಕ್ಟೋಬರ್ 19 ನಾವು ನಮ್ಮ ಚೀಕು ಸಂಘದಿಂದ ಕುಡುಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಘದ ಅಧ್ಯಕ್ಷರು ಆಗಿರುವಂತಹ ಬಾಟಲಕ್ಕಿ ಭಾಸ್ಕರ್ ಅವರು, ಉಪಾಧ್ಯಕ್ಷರು ಆಗಿರುವಂತಹ ಹಿರಿಕುಡುಕ ಹರಿಪ್ರಸಾದ್ ಅವರು, ಹಾಗೆಯೇ ಕಾರ್ಯದರ್ಶಿಗಳು ಆಗಿರುವಂತಹ ಕರಿಂಚಿಲಿಂಗ ಕರಾಕು ಬೆಳ್ಳಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಮುಖ್ಯ ಅತಿಥಿಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಲೆಟ್ಸ್ ಪುಟ್ ಹ್ಯಾಂಡ್ಸ್ ಟುಗೆದರ್. ಮಹಾಭಾರತದ ವೇದಿಕೆಯಲ್ಲಿ ತೋಳಗಳ ಮಧ್ಯದಲ್ಲಿ ಸಿಂಹಗಳು. ಆರ್ಟಿಸ್ಟ್ ಎಲ್ಲ ಕಾಮಿಡಿಯ ಹೋಕುಳಿಗೆ ಸಿದ್ಧರಾಗಿದ್ರೆ ಈ 3 ಜನ ಎಣ್ಣೆಯ ಹೋಕುಳಿಗೆ ಸಿದ್ಧರಾಗಿದ್ರು. ಅಧ್ಯಕ್ಷ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಈಗ ಮೊದಲಿಗೆ ಪ್ರಾರ್ಥನೆ. ಶ್ರುತಿ ಸ್ವಲ್ಪ ಕೊಡಿ. ಎಣ್ಣೆ ಮೊದಲು ಎಣ್ಣೆ ಕೊನೆ, ಬೇರೆ ಏನು ಬೇಡ ಕಣೆ, ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ಎಣ್ಣೆ ಜೊತೆಗೆ. ಥ್ಯಾಂಕ್ ಯು. ಈಗ ಕಾರ್ಯಕ್ರಮನ ಉದ್ಘಾಟಿಸೋದಕ್ಕೂ ಮುಂಚೆ ನಮ್ಮ ಈ ಸಂಘದ ಹಿರಿತಲೆ, ಜನಕರು, ಸಂಸ್ಥಾಪಕರು ಆಗಿರುವಂತಹ ದಿವಂಗತ ಚಪ್ಪಾಳೆ ನಂದೀಶ್ ರವರು ನಮ್ಮನ್ನಗಲಿ ಇಂದಿಗೆ 2 ವರ್ಷ. ಅವರನ್ನ ಸ್ಮರಿಸುವುದು ನಮ್ಮ ಕರ್ತವ್ಯ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರು ಚಪ್ಪಾಳೆ ನಂದೀಶ್ ರವರ ಫೋಟೋಗೆ ದೀಪ ಹಚ್ಚಿ ಪುಷ್ಪಾರ್ಚನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.
ಅಧ್ಯಕ್ಷರೇ ನಿಮ್ ಕಷ್ಟ ನನ್ಗೆ ಅರ್ಥ ಆಯ್ತು. ತಗೊಳ್ಳಿ, ಕೊಡಿ ಕೊಡಿ. ಹೊಟ್ಟೆ ಒಳಗೆ ಎಣ್ಣೆ ಹೋದ್ಮೇಲೆ ಈ ಎಣ್ಣೆ ದೀಪ ಹಚ್ಚಕ್ ಆಗೋತು. ಪಾಪಿಗಳು ಎಲ್ಲಾ ಕಡೆ ಕುಡಿಯೋದ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಹೋರಾಟ ಮಾಡಿದ್ರೆ ಇವ್ರು ಕುಡ್ಕೊಂಡ್ರೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈಗ ಚಪ್ಪಾಳೆ ನಂದೀಶ್ರವರ ಆತ್ಮಕ್ಕೆ ಶಾಂತಿ ಸಿಗ್ಲಿಂತ ಎಲ್ರು ಎದ್ದು ನಿಂತು 2 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ 90 ಹೊಡೆಯೋಣ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರು ಈ ಕಾರ್ಯಕ್ರಮನ ವಿಶೇಷವಾಗಿ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅಧ್ಯಕ್ಷರೇ, ಏನಿದು ಎಲ್ಲ ಎಣ್ಣೆನು ಒಂದಕ್ಕೆ ಸುರಿದ್ರೆ ಕುಡಿಯೋದಾದ್ರೆ ಹೇಗೆ? ಜಸ್ಟ್ ಎ ಮಿನಿಟ್. ಗಣ್ಯರೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಈಗ ಮುಂದಿನ ಕಾರ್ಯಕ್ರಮ ಕುಡುಕರ ಮೇಲಿನ ವಿಶೇಷವಾದ ಕಾಳಜಿಯಿಂದ ನಮ್ಮ ಚೀಕು ಸಂಘ ಚೀಕೂಸ್ ಅನ್ನೋ ಆಪ್ ನ ತಯಾರು ಮಾಡಿದೀವಿ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರು ಈ ಆಪ್ ನ ಲೋಕಾರ್ಪಣೆ ಮಾಡ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಬನ್ನಿ ಬನ್ನಿ ಬನ್ನಿ, ಕೈ ಹಿಡ್ಕೊಳ್ಳಿ ಎಲ್ಲರೂ. ಆಪ್ ಅನ್ನು ಲೋಕಾರ್ಪಣೆ ಮಾಡಿದ ಗಣ್ಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಸನ್ಮಾನ ಮತ್ತು ಅವಾರ್ಡ್ ನೀಡೋ ಸಮಯ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕುಡುಕರಿಗೆ ವಿಶೇಷವಾದ 2 ಪ್ರಶಸ್ತಿಗಳನ್ನು ನೀಡ್ಕೊಂಡು ಬಂದಿದ್ದೇವೆ. ಮೊದಲನೇದಾಗಿ ಕುಡುಕರ ತಾಕತ್ತು. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವವರು ನಮ್ಮ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಹಿರಿ ಕುಡುಕ ಹರಿಪ್ರಸಾದ್ ಅವರು. ಇನ್ನೊಂದು ಪ್ರಶಸ್ತಿ ಬೆಸ್ಟ್ ಲೈಫ್ ಅಚೀವ್ಮೆಂಟ್. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವವರು ನಮ್ಮ ಈ ಒಂದು ಸಂಘದ ಕಾರ್ಯದರ್ಶಿಗಳು ಆಗಿರುವಂತಹ ಕರ್ಂಚಿಲಿಂಗ ಕರ್ರಾಕು ಬೆಳ್ಳಿ ಅವರು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವೇದಿಕೆ ಮೇಲಿರುವ ಅಧ್ಯಕ್ಷರು ಈ ಒಂದು ಇಬ್ಬರಿಗೆ ಸನ್ಮಾನ ಮಾಡಿ ಅವಾರ್ಡ್ ನ ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ನಮ್ಮ ಹಿರಿಕುಡುಕ ಹರಿಪ್ರಸಾದ್ ಅವರು ಕುಡುಕರಿಗೋಸ್ಕರ ನಶೆಯಿಂದ ಉಷೆ ಅಂದ್ರೆ ಎಣ್ಣೆಯಿಂದ ಬೆಳಕು ಅನ್ನೋ ಬುಕ್ ಅನ್ನ ಬರೆದಿದ್ದಾರೆ. ಅದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಗಣ್ಯರಲ್ಲಿ ಕೇಳ್ಕೊಳ್ತಿದ್ದೇನೆ. ಬುಕ್ ಅನ್ನು ಲೋಕಾರ್ಪಣೆ ಮಾಡಿದಂತಹ ಗಣ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಹಿರಿಕುಡುಕ ಹರಿಪ್ರಸಾದ್ ಅವರಿಂದ 1-2 ಹಿತನುಡಿಗಳು. ಎಲ್ರಿಗೂ ನಮಸ್ಕಾರ. ನಾನು ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವೆಲ್ಕಮ್ ಡ್ರಿಂಕ್ಸ್. ಸೂಪರ್ ಆಗಿದೆ. ಚಪ್ಪಾಳೆ. ಈಗ ಮೊದಲಿಗೆ ನಾನು ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ 2 ಲೈನ್ ಹಾಡು ಹೇಳ್ಬಿಡ್ತೀನಿ. ಪ್ರಪಂಚನೇ ಒಂದು ರೌಂಡ್ ಹಾಕೊಂಬಂದ್ರು ಇಂಥ ಎಣ್ಣೆ ಸಿಗಕ್ಕಿಲ್ಲ. ಇದರ ಟೇಸ್ಟು ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟೇಸ್ಟ್ ಆಗೈತೆ ಈ ಎಣ್ಣೆ, ಶಾನೆ ಟೇಸ್ಟ್ ಆಗೈತೆ, ಶಾನೆ ಟಾಪ್ ಆಗೈತೆ ಈ ಎಣ್ಣೆ, ಶಾನೆ ಟಾಪ್ ಆಗೈತೆ. ಮುತ್ತು ರತ್ನ ಅವಳಾನು ಮಂಕೇನೆ ಇದರ ಕಿಕ್ಕ ಮುಂದೆ. ಡೌಟೇ ಇಲ್ಲ ಬುಡಿ, ಡೌಟೇ ಇಲ್ಲ ಬುಡಿ, ನಾನು ಇವತ್ತು ಫುಲ್ಲು ಟೈಟೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಮೊದಲಿಗೆ ನಮಗೆಲ್ಲರಿಗೂ ಸ್ಫೂರ್ತಿಯಾದಂತ ಕುಡುಕರ ಸಾಂಗ್ ಬರೆಯೋ ಯೋಗರಾಜ್ ಭಟ್ರು ಹಾಗೂ ಅದನ್ನು ಹಾಡ್ತಕ್ಕಂತ ವಿಜಯ ಪ್ರಕಾಶ್ ಅವರಿಗೂ ನಮಸ್ಕರಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ, ಪ್ರಾರಂಭಿಸ್ತಾ ಇದ್ದೀನಿ ಅಂತಂದೆ. ಇವತ್ತು ನನಗೆ ಈ ಕುಡುಕರ ತಾಕತ್ತು ಎಂತಕ್ಕಂತ ಅವಾರ್ಡ್ ಸಿಕ್ಕಿರೋದೇನಿದೆ ಅದಕ್ಕೆ ಮುಖ್ಯವಾದ ಕಾರಣಕರ್ತ ನಮ್ಮ ತಂದೆ. Without him, I would not tick chaka here today. ನಮ್ಮಪ್ಪ
ಕುಡುಕ್ರು ಪಕ್ಕದ ಮನೇಲಿರೋ ಮಕ್ಕಳು ಕಾಲ್ಗೆಜ್ಜೆನ ದೇಪ್ಕೊಂಡು ಹೋಗಿ ಬಂಗಾರ ದಂಡಿಲಿ ಇಟ್ಟು ಎಣ್ಣೆ ಹೊಡಿತೀವಿ. ಯಾವುದೇ ಕಾರಣಕ್ಕೂ ಎಣ್ಣೆ ವೇಸ್ಟ್ ಮಾಡಬಾರ್ದು. ಎಂತ ಪರಿಸ್ಥಿತಿ ಬಂದ್ರು ಎಣ್ಣೆನ ವಾಂತಿ ಮಾಡಬಾರ್ದು ಅಂತ ನಮ್ಮಪ್ಪ ನನಗೆ ಹೇಳ್ತಾ ಇದ್ರು. ಆದ್ರೆ ನಾನು ಬರೆದಿರ್ತಕ್ಕಂತಹ ನಶೆಯಿಂದ ಉಷೆ ಅನ್ನೋ ಈ ಜಗತ್ತೇ ಕಾಣದ ಲೇಖನ ಏನಿದೆ ಅದನ್ನ ನನ್ನ ಕೈಯಾರೆ ನಾನೇ ಬಿಡುಗಡೆ ಮಾಡ್ತಾ ಇರೋದನ್ನ ನೆನೆಸ್ಕೊಂಡ್ರೆ ನನಗೆ ಒಳಗಿಂದ ಉಕ್ಕಿ ಬರ್ತಾ ಇದೆ. ಕುಡಿಯೋದೇ ತಪ್ಪು, ಅದಕ್ಕೊಂದ್ ಸಂಘ ಅಂತೆ, ಬುಕ್ ಅಂತೆ, ಬಿಡುಗಡೆ ಅಂತೆ. ನಾಚಿಕೆ ಆಗಲ್ವಾ ನಿಮ್ಗೆ ಯಾರಿಗೂ? ಅದ್ರಿಂದ ಇವತ್ತು ಈ ಬುಕ್ ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದೆಲ್ಲ ಇರ್ಲಿ, ಅಂತ ಘನಂತಾರಿ ವಿಷಯ ಏನಿದೆ ಆ ಬುಕ್ಕಲ್ಲಿ ಹೇಳು. 20ನೇ ಪೇಜ್ ಅಲ್ಲಿ ಒಂದು ಆಪ್ಟಿಕಲ್ ಬರ್ತಿದ್ದೀನಿ. ಅದು ಆರ್ಟಿಕಲ್. ಅದೇ ಅದೇ ಕುಡುಕ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಅವ್ರು ಹೆಂಗೆ ಕುಡಿಬಹುದು ಅನ್ನೋದ್ರ ಬಗ್ಗೆ ನಾನು ಬರ್ತಿದ್ದೀನಿ. ಹೆಂಗೆ ಕುಡಿಬಹುದು? ಪ್ರಾಕ್ಟಿಕಲ್ ಪ್ರೂವ್ ಮಾಡಿ ನೋಡೋಣ. ಪ್ರಾಕ್ಟಿಕಲ್ ಪ್ರೂವ್ ಮಾಡ್ಬೇಕಂತೆ. ತೋರಿಸ್ತೀನಿ ಈಗ. ಹಲೋ ಮಚ್ಚ, ನನ್ ಮೊಮ್ಮಗಳು ಸ್ಕೂಲಿಗೆ ಫೀಸ್ ಕಟ್ಟೋದು ನಾಳೆ ಲಾಸ್ಟ್ ಡೇಟ್ ಕಣೋ. ಸುಮಾರು ಸಲ ಹಿಂಗಾಗಿದ್ರಿಂದ ಅವರು ಕೀಸಿ ಜೊತೆ ಮಗಳನ್ನ ವಾಪಸ್ ಕಳಿಸ್ಬಿಡ್ತೀವಿ ಮನೆಗೆ ಅಂತ ಹೇಳಿದ್ದಾರೆ. ಮಚ್ಚ, ನನ್ನ ಅಕೌಂಟಿಗೆ ಒಂದು 20,000 ರೂಪಾಯಿ ದುಡ್ಡು ಹಾಕೋ. ಇದು ಪ್ರಾಕ್ಟಿಕಲ್ ಬಂತು. ಫ್ರೆಂಡ್ಸ್, ಇನ್ನೊಂದು ವಿಷಯ, ಈ ಬುಕ್ ನಾನು ಬರೆಯೋದಕ್ಕೆ ನನಗೆ ಮುಖ್ಯವಾದ ಕಾರಣಕರ್ತ ನನ್ನ ಫ್ರೆಂಡ್ ಪ್ರಭು. ನನಗವನು ಎಣ್ಣೆ ಒಡ್ಸಿ ಈ ಬುಕ್ ಬರೆಸ್ತಾ ಇದ್ದ. ಆದ್ರೆ ನಾನು 80ನೇ ಪೇಜು ಬರೆಯಕ್ಕೆ ಪ್ರಾರಂಭ ಮಾಡ್ಬೇಕಾದ್ರೆ ನನ್ನ ಫ್ರೆಂಡು ನನ್ನೊಬ್ಬನ್ನೇ ಅಲ್ಲ, ನಮ್ಮೆಲ್ಲರನ್ನು ಬಿಟ್ಟು ಅವನ ಆತ್ಮಕ್ಕೆ ಅನುಪಮ ಸಿಗಲಿ ಅಂದ್ರೆ ಶಾಂತಿ ಸಿಗಲಿ. ಕುಡಿಯೋಣ. ನಿಮ್ ಫ್ರೆಂಡ್ಸ್ ಸತ್ತೋಗಿದ್ರು ಕುಡ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದೀರಲ್ಲ, ಬಿಸಾಕ್ರಿ ಅದನ್ನ. ನಲವತ್ತು ಕ್ವಾರ್ಟರ್ ಬಾಟ್ಲು ಹಾಯ್ಕೊಂಡು ಬಂದಾಗ ನನಗೊಂದು ಬಿಯರ್ ಸಿಗ್ತಾ ಇತ್ತು. ಮನೆ ಒಳಗಡೆ ಬಾರ್ ಮಾಡ್ಕೊಂಡು ಎಣ್ಣೆ ಚೆಲ್ಕೊಂಡ್ ಕುಡಿಯೋ ಈ ಶ್ರೀಮಂತರ ಮಧ್ಯೆ ಒಂದು ಪೆಗ್ಗು ಚೆಲ್ಲೋಯ್ತು ಅಂತ ಇಷ್ಟೊಂದು ಕಷ್ಟ ಪಡ್ತಾ ಇದೀಯ ಅಂದ್ರೆ ನಿನ್ ನೋವು ಏನಂತ ನನಗೆ ಅರ್ಥ ಆಗುತ್ತೆ. ನೋಡು, ನಿನ್ನ ಸುತ್ತ ಇರೋರು ಯಾರು ಯೋಗ್ಯರಲ್ಲ. ನಮ್ ಪ್ರಪಂಚದಲ್ಲಿ ಕುಡಿತಕ್ಕಿಂತ ದೊಡ್ಡ ಬಿಸ್ನೆಸ್ ಯಾವುದು ಇಲ್ಲ. ಎಣ್ಣೆ ಒಳಗಡೆ ಹೋದ್ಮೇಲೆ ಕಣ್ಣೀರ್ ಆಚೆ ಬರಬಾರ್ದು, ಕಿಕ್ಕಿಳಿದು ಹೋಗ್ಬಿಡುತ್ತೆ. ಕಾರ್ಯಕ್ರಮ ಶುರು ಮಾಡೋದು. ಥ್ಯಾಂಕ್ ಯು ವೆರಿ ಮಚ್. ಯುವಕರಿಗೆ ಸ್ಫೂರ್ತಿ ತುಂಬುವಂತ ಮಾತುಗಳನ್ನಾಡಿದಂತ ನಮ್ಮ ಸಂಘದ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಮುಂದೆ ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಕರಂಚಿಲಿಂಗ ಕರಕು ಬೆಳ್ಳಿ ಅವರು. ಏನ್ರಿ ಅದು ಕರಕು ಅಂದ್ರೆ? ಇನ್ನೊಮ್ಮೆ ಕೇಳಿ. ಏನದು ಕರಕು ಅಂದ್ರೆ? ಕವನ ಬರೆಯೋ ರಾಕುಡುಕ. ಇವರು 30 ವರ್ಷದಿಂದ ಒಂದಿನನ್ನು ನಿಲ್ಸದೆ ನಾನ್ ಸ್ಟಾಪ್ ಕುಡ್ಕೊಂಡು ಬಂದಿದ್ದಾರೆ. ಇದು ನಮ್ಮೆಲ್ಲರಿಗೂ ಖುಷಿಯ ವಿಷಯ. ಚಪ್ಪಾಳೆ. ಅಲ್ಲ ರೀ, ನೀವು 30 ವರ್ಷದಿಂದ ಒಂದಿನ ಮಿಸ್ ಮಾಡಿಲ್ವಾ? ಒಂದಿನ ಮಿಸ್ ಆಗ್ತಿತ್ತು. 10 ಗಂಟೆಗೆ ಹೋದೆ ಶೆಟ್ರ್ ಆಗ್ತಿದ್ರು, ಕೈ ಹಾಕ್ದೆ ಬೆರಳೆ ಕಟ್ಟಾಗೋಯ್ತು. ಅಯ್ಯೋ ಪಾಪ. ಆಮೇಲೆ ಏನ್ ಮಾಡಿದ್ರಿ? ಈ ಕೈಯಿಂದ ಇಸ್ಕೊಂಡೆ. ಮತ್ತೆ ಬೆರಳು 5 ಫಿಂಗರ್ ಚಿಪ್ಸ್. ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ. ಕುಡಿದ್ರೆ ಇರೋದಿಲ್ಲ ಸಂಸ್ಕಾರ. ನಾವು ದಿನ ಹೋಗ್ತೀವಿ ಪಬ್ಬು, ನಮ್ ಬಾಯಿ ತೆಗ್ದ್ರೆ ಗಬ್ಬು. ಎಣ್ಣೆ ಹೊಡೆದ್ ನೋಡು, ಮಲ್ಲಿಕಾ ಕೂಡ ಡಿಂಪಲ್ ಕ್ವೀನ್ ತರ ಕಾಣಿಸ್ತಾಳೆ. ವರ ಕೂಡ ಹರಿಪ್ರಿಯ ತರ ಕಾಣಿಸ್ತಾಳೆ. ಕೆಂಗೇರಿ ಮೋರಿ ಆಳ ನೋಡ್ಬೇಕಾ? ಎಣ್ಣೆ ಹೊಡೆದ್ ನೋಡು, ಕಣ್ಣು ಮಂಜಾಗುತ್ತೆ, ಫುಟ್ಪಾತ್ ಮಂಚಾಗುತ್ತೆ. ಎಣ್ಣೆ ಹೊಡೆದ್ ನೋಡು, ಸ್ಕೂಲ್ಗೆ ಹೋಗ್ದೇ ಇರೋ ನೀನು ಇಂಗ್ಲಿಷ್ ನ ಸರಳವಾಗಿ ಮಾತಾಡ್ತೀಯ. ಕಾಲೇಜ್ಗೆ ಹೋಗ್ದೇ ಇರೋ ನಿನಗೆ ಕುಡ್ಕ ಅನ್ನೋ ಪದವಿ ಸಿಗುತ್ತೆ. ನೀನು ಸಾಯಕ್ಕಾದ್ರೂ ನೀನು ಕುಡಿ ಕುಡಿ ಕುಡಿ.
ಗೊತ್ತೇನ್ರಿ ನಿಮ್ಗೆ? ಈ ತರ ಕುಡ್ಕೊಂಡು ಮನೆಗೆ ಹೋದ್ರೆ ನಿಮ್ ಹೆಂಡತಿ ಏನು ಮಾಡಲ್ವಾ? ಮಾಡ್ತಾಳೆ. ಸ್ಟಾಪ್ ಇಟ್. ಈ ತರ ಸಂಪಾದನೆ ಮಾಡಿದ್ನೆಲ್ಲ ಕುಡಿದ್ರೆ ಮನೆಗೇನ್ರಿ ಕೊಡ್ತೀರಾ? ದಿನಕ್ಕೆ 1000 ರೂಪಾಯಿ ದುಡಿದ್ರೆ 500 ರೂಪಾಯಿ ಕುಡಿತೀವಿ. ಇನ್ನ 500 ರೂಪಾಯಿ ಏನ್ ಮಾಡ್ತೀರಾ? ಇನ್ನ 500 ರೂಪಾಯಿ ತಿರ್ಗಾ ದಿನಕ್ಕೆ ಎತ್ತಿಟ್ಕೊಂಡ್ ಕುಡಿತೀವಿ. ಹಾಗಾದ್ರೆ ನೀವು ಮನೆಗೇನು ಕೊಡಲ್ವಾ? ನಾವ್ಯಾಕ್ ಮನೆ ಕೊಡ್ಬೇಕು? ಅವರೇ ನಮಗ್ ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ರೆ ನಾವು ಕೊಡ್ತೀವಲ್ಲ. ನಿಮ್ ಹೆಂಡತಿ ನಿಮ್ಗೇನು ಮಾಡಲ್ವಾ? ಮಾಡ್ತಾಳೆ. ಇಲ್ಲಿ ನೋಡಿ ಟ್ಯಾಟೂ ಹಾಕಿದಾಳೆ. ಏನ್ರಿ ಅದು ಪರ್ಚಿ ಗಾಯ? ಬಿಸ್ಕೆಟ್ ಕೊಡಿದ್ರೆ ಮಾಯ. ಈಗ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತ ಬಾಟಲಕ್ಕಿ ಭಾಸ್ಕರ್ ಅವರಿಂದ ಪ್ರವಚನ. ರೀ ಅದೇನ್ರಿ ಬಾಟಲ್ ಅಕ್ಕಿ? ನಿಮ್ಗೊಂದು ವಿಷಯ ಗೊತ್ತಾ? ಸೊಸೈಟಿಲಿ 1 kg ಅಕ್ಕಿನ 1 ರೂಪಾಯಿಗೆ ಕೊಡ್ತಿದ್ರು. ನಮ್ ಬಾಟಲ್ ಅಕ್ಕಿ ಭಾಸ್ಕರ್ ಅವರು 30 ರೂಪಾಯಿ ಕೊಟ್ಟು 30 kg ಅಕ್ಕಿನ ತಕೊಂಡು ಅದನ್ನ ಪ್ರಾವಿಷನ್ ಸ್ಟೋರಿಗೆ 1 kg ಅಕ್ಕಿಗೆ 30 ರೂಪಾಯಿ ಹಂಗೆ ಮಾರಿ 1 ಕ್ವಾರ್ಟರ್ ತಗೊಳ್ಳೋರು. ಹೀಗೆ ದಿನ ಮಾಡಿ 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 ತಿಂಗಳ ಕೊನೆಗೆ 30 ಬಾಟ್ಲಿ ಉಳಿಯೋದು. ಅದನ್ನ ಮತ್ತೆ ಮಾರಿ ಅದ್ರಲ್ಲಿ ಮತ್ತೆ ಕ್ವಾರ್ಟರ್ ತಗೊಳ್ಳೋರು. ಅರ್ಥ ಆಯ್ತು ಬಿಡಿ. ಈ ತರ ಕುಡ್ಕೊಂಡ್ ಬಿದ್ದಿದ್ದಕ್ಕೆ ಬಾಟಲಕ್ಕಿ ಭಾಸ್ಕರ್ ಅಂತ ಹೆಸರು ಬಂತಲ್ವಾ? ಗೌರ್ಮೆಂಟ್ ಅವರು ಬಡವ್ರು ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದ್ರೆ ನೀವ್ ಅದನ್ನ ಮಿಸ್ಯೂಸ್ ಮಾಡ್ಕೋತಿದ್ದೀರಲ್ಲ. ನೀವು ರಿಪೋರ್ಟ್ ಮಾಡಕ್ ಬಂದಿರೋದು ಮುಚ್ಕೊಂಡ್ ಅದನ್ನ ಮಾಡಿ. ಬುದ್ಧವಾದ ಹೇಳಿದ್ರೆ ಬುಡ ಮಾತಾಡ್ತೀನಿ. ಅಣ್ಣ ಅಣ್ಣ ಮಾತಾಡ. ನಿದ್ದೆಲ್ಲ ಸನ್ಮಾನ ಆಗ್ಬಿಟ್ಟಿದೆ ನನಗೆ. ಅಪ್ಪ ನಮಸ್ಕಾರ. ನಮ್ಮ ಚೀಕು ಸಂಘದ ಸದಸ್ಯರಿಗೆ ನಮಸ್ಕಾರ. ಈ ಸಮಾಜದಲ್ಲಿ ಕುಡುಕರಿಗೆ ಗೌರವನೇ ಸಿಗ್ತಿಲ್ಲ. ಕುಡುಕರಿಗೆ ದೌರ್ಜನ್ಯ ಆಗ್ತಾ ಇದೆ. ಇದನ್ನ ಖಂಡಿಸಕ್ಕೆ ಇರೋದು ಒಂದೇ ಒಂದು ಸಂಘ ಅಂದ್ರೆ ಅದು ಚೀಕು ಸಂಘನೇ. ಈ ವರ್ಷದ ನಮ್ಮ ಸಂಘದ ಬಜೆಟ್ ನಲ್ಲಿ 3 ಯೋಜನೆಗಳನ್ನ ಕೈಗೆತ್ಕೊಂಡಿದೀವಿ. ಮೊದಲೇದು ವಸತಿ ಗೃಹದ ಯೋಜನೆ. ಇದು ಯಾಕಪ್ಪ ಅಂದ್ರೆ ನಮ್ಮ ಸಂಘದ ಸದಸ್ಯರು ಬಾರಿಂದ ಕುಡಿದು ಹೋಗಿ ಮೋರಿ ಪಕ್ಕ ಮಲ್ಕೊಂಡ್ರೆ ಅವ್ರಿಗೆ ಕಾಯಿಲೆ ಬಂದ್ರೆ ನೀವ್ ಯಾರಾದ್ರೂ ನೋಡ್ತೀರಾ? ಸೊಳ್ಳೆ ಕಚ್ಚಿದ್ರೆ ನೀವ್ ಯಾರಾದ್ರೂ ಬಂದು ಕೆರಿತೀರಾ? ಇಲ್ಲ ತಾನೆ. ಅದಕ್ಕೆ ನಾವು ಪ್ರತಿ ಒಂದು ಏರಿಯಾಕ್ಕೆ 3 ವಸತಿ ಗೃಹಗಳನ್ನ ಮಾಡಿದೀವಿ. ನಮ್ಮ ಸದಸ್ಯರು ಬಂದು ಕುಡಿಬೇಕು, ಮಲಗಬೇಕು, ಬೆಳಿಗ್ಗೆ ಎದ್ದು ಮನೆಗೆ ಹೋಗ್ತಾ ಇರ್ಬೇಕು. ಇನ್ನ 2ನೇದು ಮಸಾಜ್. ಇದು ಯಾಕಪ್ಪ ಅಂದ್ರೆ ಗಂಡಂದ್ರು ಟೆನ್ಷನ್ ಅಲ್ಲಿ ಏನೋ ಕುಡ್ಕೊಂಡು ಮನೆಗೆ ಹೋಗಿರ್ತಾರೆ. ಹೆಂಡತಿ ಆದವರು ಅದನ್ನ ಅರ್ಥ ಮಾಡ್ಕೊಳ್ಳದೆ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹುಚ್ಚನಾಗಿ ಹೊಡೆದಂಗ್ ಹೊಡೆದಿರ್ತಾರೆ. ಅವ್ರ ಮೈ ಎಲ್ಲ ಗಾಯ ಆಗಿರುತ್ತೆ. ನೀವ್ ಯಾರಾದ್ರೂ ಬಂದು ಆಯಿಂಟ್ಮೆಂಟ್ ಹಚ್ತೀರಾ? ಇಲ್ಲ ತಾನೆ. ಅದಕ್ಕೆ ನಾವು ಕರ್ಕೊಂಡೋಗಿ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಮಸಾಜ್ ಮಾಡಿ ಮನೆ ಕಳಿಸ್ಬಿಡ್ತೀವಿ. ಇನ್ನ 3ನೇದು ಕುಡುಕರ ಶಿಬಿರ. ಈ ಶಿಬಿರ ಯಾಕಪ್ಪ ಅಂದ್ರೆ ನಮ್ಮ ಸಂಘದ ಸದಸ್ಯರು ಯಾರಿಗೂ ಕಾಣಬಾರ್ದಂತ ಎಲ್ಲೆಲ್ಲೋ ಕುಡಿಯಕ್ಕೆ ಹೋಗಿ ಗಾಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಪ್ರಾಣನೇ ಕಳ್ಕೊತಾ ಇದ್ದಾರೆ. ಮೋರಿಯಲ್ಲಿ ಬಿದ್ದು ಮನೆಗೆ ಹೋದ್ರೆ ಮೆಟ್ಟಲ್ಲಿ ಒರ್ಸ್ಕೊಂತ ಇದ್ದಾರೆ. ಇದು ಯಾವುದು ನಮ್ಮ ಸಂಘದ ಸದಸ್ಯರಿಗೆ ನೋವಾಗಬಾರ್ದು. ಅದಕ್ಕೆ ನಾವು ಶಿಬಿರ ಶುರು ಮಾಡ್ತಾ ಇದ್ದೀವಿ. ನಮ್ಮ ಶಿಬಿರದಲ್ಲಿ ಬೆಳಿಗ್ಗೆ 6:15ಗೆ ಒಂದು 30 ಕೊಡ್ತೀವಿ. ತಿಂಡಿಗೆ ಮುಂಚೆ 60 ಕೊಡ್ತೀವಿ. ತಿಂಡಿ ಆದ್ಮೇಲೆ 190 ಕೊಡ್ತೀವಿ. ದಯವಿಟ್ಟು ನಮ್ಮ ಸಂಘದ ಸದಸ್ಯರು ಬೇಜಾರಾಗಬಾರ್ದು. ಏನು ಎಣ್ಣೆ ಇಷ್ಟೇ ಕೊಡ್ತಾರಲ್ಲ ಅಂತ. ಸಂಜೆ ಆಗ್ತಿದ್ದಂಗೆ ಕೈ ಫುಲ್ ಬಾಟ್ಲಿ ಕೊಟ್ಬಿಡ್ತೀವಿ. ಇನ್ನು ಸ್ನಾಕ್ಸ್ ಏನಂದ್ರೆ ಹಿಮಾಲಯದಿಂದ ತಂದ ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಕೊಡ್ತೀವಿ. ಯಾರಿಗೆ ಕೊಡ್ತಾರೆ? ಇನ್ನೊಂದು ನನ್ನ ಜೀವನದ ಮಹದಾಸೆ, ನನ್ನ ಧ್ಯೇಯ ಏನಪ್ಪಾ ಅಂದ್ರೆ ಮಹಿಳಾ ಘಟಕನ ಶುರು ಮಾಡಬೇಕು ಅಂತ. ನೀವು ಪಬ್ಲಿಕ್ ಟಾಯ್ಲೆಟ್ ನ ನೋಡಿದ್ದೀರಾ? ಈ ಕಡೆ ಗಂಡಸರಿಗೆ, ಈ ಕಡೆ ಹೆಂಗಸರಿಗೆ. ಹಂಗೆ ನಮ್ಮ ಶಿಬಿರದಲ್ಲೂ ಕೂಡ ಈ ಕಡೆ ಗಂಡಸರಿಗೆ, ಈ ಕಡೆ ಹೆಂಗಸರಿಗೆ ಅಂತ ಇರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ ಬಂದ್ಬಿಡಿ, ಅಪ್ಲಿಕೇಶನ್ ನಾವು ಕೊಟ್ಟು ಬಿಡ್ತೀವಿ. ಯೋ ಬಾಟಲಕ್ಕಿ ಭಾಸ್ಕರ, ನೀವ್ ಹಿಂಗೆ ಒಂದು ಯೋಜನೆ ಹಾಕೊಂಡಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿಮ್ ಮಹಿಳಾ ಘಟಕಕ್ಕೆ ಸೇರ್ಸಕ್ಕೆ ಅಂತ 3 ಜನ ಹೆಂಗಸನ್ ಕರ್ಕೊಂಡೇ ಬಂದಿದ್ದೀನಿ. ತುಂಬಾ ಸ್ಪೀಡ್ ಇದೀರ ನೀವು. ಸರಿ ಕರ್ಸ್ಬಿಡಿ. ಆಹಾ
ಯಾಕ ಇಬ್ಬರು ಬಂದರೆ ಇನ್ನೊಂದು ಹೇಳ್ತಿ ಎಲ್ಲ ಓಡಾಬಿಟ್ಟವಳೆ ರಂಬಿ ಊರ್ವಶಿ ಅಷ್ಟೇ ಇಲ್ಲಿರೋದು. ಬನ್ನಿ ಬನ್ನಿ. ಕೈಯಲ್ಲಿ ಬರೀ ಪರ್ಕೆ ಹಿಡ್ಕೊಂಡ್ ಬಂದಿದ್ದೀರಾ, ಎಲ್ಲ ಕ್ಲೀನ್ ಮಾಡ್ಬಿಡಿ. ಶೀಘ್ರ ಇಲ್ಲೇ ಶುರು ಮಾಡ್ಬಿಡವ. ಏಯ್ ಕುಡು ಜ್ಞಾನದಲ್ಲಿ ನಿಮ್ ಹೆಂಡ್ತೀರಿ ಯಾರು ಅಂತಾನು ಗೊತ್ತಾಗ್ತಿಲ್ವಾ? ಮುಖ ಏನ್ ನೋಡ್ತೀರ? ಹೊಡಿರಮ್ಮ. ಈಗ ಈ ಸ್ಕಿಟ್ ಅವರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ, ಬಿಕಾಸ್ ಅವರೇ ಜಾಸ್ತಿ ವೇಟ್ ಮಾಡ್ತಾ ಇದ್ದಿದ್ದು. ರಚಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ದು ದಟ್ ವಾಸ್ ವೆರಿ ಗುಡ್. ಐ ಥಿಂಕ್ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿಜವಾಗ್ಲೂ ಅಪ್ಲಾಸ್ ಹೋಗ್ಲೇಬೇಕು. ತುಂಬಾ ಚೆನ್ನಾಗಿ ಆಂಬಿಯನ್ಸ್ ಕ್ರಿಯೇಟ್ ಮಾಡಿದ್ರು. ಹೇ ಹಾಯ್ ಅಶ್ವಿನಿ ಅಂತ ಹೊಸ ಎಂಟ್ರಿ ಅಂಡ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ವೆರಿ ನೈಸ್ ಅಶ್ವಿನಿ. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್ ಇಟ್ ವಾಸ್. ಅಂಡ್ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಅಂತ ಅನ್ಸ್ಲಿಲ್ಲ ನಮಗೆ. ನಿಮ್ಮಲ್ಲಿ ಭಯನೇ ಇರಲಿಲ್ಲ. ಯು ಆರ್ ವೆರಿ ಕಾನ್ಫಿಡೆಂಟ್. ಥ್ಯಾಂಕ್ ಯು. ದಟ್ ವಾಸ್ ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ವೈಸ್ ಮಾತಾಡಂಗಿಲ್ಲ, ಪ್ರತಿಯೊಬ್ರು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ ಫಸ್ಟ್ಲಿ ಅಶ್ವಿನಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಹುಡುಗರಿಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡಿದ್ರಿ, ಹುಡುಗರು ದಿನಾಚರಣೆ ಆಚರಿಸಿ. ಇಲ್ಲ ಸರ್, ಅದ್ರಲ್ಲಿ ಕುಡುಕರು ಯಾರು ಕುಡ್ದು ಸತ್ತೋಗಿರ್ತಾರೆ ಅವ್ರನ್ನೆಲ್ಲ ಸ್ಮರಿಸುವುದು ಅದೆಲ್ಲ ಇರ್ತದೆ ಕೆಲವೊಂದು ಆತರ ಕುಡುಕರು ದಿನಾಚರಣೆ. ಕುಡ್ದು ಯಾರು ಸಾಯಲ್ಲ, ಮೋರಿಗೆ ಬಿದ್ದು ಸಾಯ್ತಾರೆ. ಅದೇ ಸರ್, ನಾವೆಲ್ಲ ಆಪ್ ಮಾಡಿದೀವಿ ಸರ್. ಅದಕ್ಕೆ ಆ ತರ ಎಲ್ಲಾದ್ರೂ ಮೋರಿ ಹತ್ರ ಬಿದ್ದಿರೋರ್ಗೆ ವಾಹನ ಸೌಲಭ್ಯ ಇದೆ. ಅವ್ರು ಕರ್ಕೊಂಡ್ ಬಂದು ನಮ್ಮ ಶಿಬಿರದಾಗ ಕರ್ಕೊಂಡ್ ಬರ್ತಾರೆ. ಆಮೇಲೆ ಯಾರಾದ್ರೂ ಹೆಂಡತಿಯರು ಯಾರಾದ್ರೂ ಗಂಡನ ಹೊಡಿತಾ ಇದ್ರೆ ಕುಡ್ಕೊಂಡಿರೋ ಗಂಡನ ಅವ್ರನ್ನ ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರ. ನಿಜ ಕೇಳ, ಲಾಸ್ಟಿಗೆ ಲಾಜಿಕ್ ಅದು. ಹೆಂಡತಿಯವ್ರ ಪೊರ್ಕೆ ಮೊದ್ಲೇ ಹಿಡ್ದಿದ್ರೆ ಡೆಫಿನೆಟ್ ಆಗಿ ಯಾರು ಕುಡುಕರಾಗಲ್ಲ. ನೋಡಿದ ತಕ್ಷಣ ಎಲ್ಲ ಇಳಿದು ಬಿಡುತ್ತೆ. Okay, all the best guys. Thank you so much Guruji, and thank you so much guys, and all the very best ನಿಮ್ಮ ಮುಂದಿನ ಸ್ಕಿಟ್ಗೆ. Thank you. ಈ ಮನುಷ್ಯನ ಆಸೆಗೆ ಲಿಮಿಟೇ ಇಲ್ಲ ನೋಡಿ. ಇನ್ನೊಂದೇ ಒಂದ್ ಸ್ಕಿಟ್ ನೋಡೋಣ ಅಂತ ನೀವ್ ಅನ್ಕೋತಿದ್ರೆ ಅಂತ ನನಗೆ ಗೊತ್ತಾದ್ರೆ ಏನ್ ಮಾಡೋದು? ವಾಚ್ ಆಲ್ರೆಡಿ 9 ಗಂಟೆ ಅಂತ ವಾರ್ನ್ ಮಾಡ್ತಾ ಇದೆ. ನಾವಿಲ್ಲೇ ಇದ್ರೆ ಆಮೇಲೆ ಡಾಕ್ಟರ್ ವಿಠಲ್ ರಾವ್ ಅವ್ರು ಬಂದು ಬಣ್ಣದ ಮಾತ್ರೆ ಕೊಟ್ಬಿಡ್ತಾರೆ. ನಂಗೆ ಯಾಕೆ ಬೇಕು? ನಾಳೆ ರಾತ್ರಿ ಹೆಂಗೋ 8 ಗಂಟೆಗೆ ಬರ್ತೀವಲ್ಲ, ಯಾಕೆ ಟೆನ್ಷನು? ಸ್ಕಿಟ್ ನೋಡೋಣ, ಮಜಾ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಶುಭರಾತ್ರಿ.